ಬಿಡದಿ AI ಟೌನ್ಶಿಪ್ ಮೊದಲೊಂದು ವಿಡಿಯೋ ಮಾಡಿದ್ದೆ ನೋಡಿ. ಇಲ್ಲಿ ನೀರು ಯಾವ ಥರ ಇದೆ. ಅಲ್ಲಿ 9,000 ಎಕರೆ ಜಮೀನನ್ನು ಅಕ್ವೈರ್. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ ಬಿಡದಿ AI ಟೌನ್ಶಿಪ್. ಮೊದಲೊಂದು ವಿಡಿಯೋ ಮಾಡಿದ್ದೆ. ಈಗ ಅಲ್ಲಿ ಅಪ್ಪಿಕೋ ಚಳುವಳಿ ಪ್ರಾರಂಭ ಆಗಿದೆ, ತುಂಬ ಹೋರಾಟಗಳು ನಡೀತಾ ಇದೆ. ಅದಕ್ಕೆ ಒಂದಷ್ಟು ಸರಳ ಸೂತ್ರಗಳನ್ನು ಕೊಡೋಣ ಅಂತ. ನೀವು ಸ್ವಲ್ಪ ಈ ದಿಶೆಯಲ್ಲಿ ಯೋಚನೆ ಮಾಡಿ. ಕೆಲವು ಹೋರಾಟಗಳನ್ನು ನಡಿಬೇಕಾದಾಗ ಸರಳವಾಗಿ ನಾವು ಚಿಂತನೆ ಮಾಡಬೇಕು. ಈ ಬಿಡದಿ ಟೌನ್ಶಿಪ್ ಸಮಸ್ಯೆ ಬಗೆಹರಿಸೋದು ತುಂಬ ಸರಳ. ಅಲ್ಲಿ 9,000 ಎಕರೆ ಜಮೀನನ್ನು ಅಕ್ವೈರ್ ಮಾಡ್ಕೋಬೇಕು ಅಂತ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಆಲ್ರೆಡಿ ಶುರು ಮಾಡಿದೆ. ಕೆಲವು ಕಡೆ ಗಲಾಟೆ ಜಾಸ್ತಿ ಆಗ್ತಾ ಇದೆ. ಸೊಲ್ಯೂಷನ್ಸ್ ಎಷ್ಟು ಸಿಂಪಲ್ ಅಂದರೆ ನೋಡಿ, ಯೋಚನೆ ಮಾಡಿ ನೋಡಿ, ನೀವು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡಬೇಕು. ಅಲ್ಲಿ 9,000 ಎಕರೆ ಅಂದರೆ ಪಾಣಿನಲ್ಲಿ ಹೆಸರಿರೋದು ಒಂದು 5,000 ಜನ ಇರ್ತಾರೆ. ಕೆಲವ್ರದ್ದು 5 ಎಕರೆ 10 ಎಕರೆ ಈ ಥರ ಇರುತ್ತಲ್ವಾ. ಈ 5,000 ಜನರನ್ನು ಒಗ್ಗೂಡಿಸಿ ಒಂದು ಎಲೆಕ್ಷನ್ ಮಾಡೋದು. ಎಲ್ಲ CCTV ಕ್ಯಾಮ್ರಾದಲ್ಲಿ ಪ್ರತಿಯೊಂದರಲ್ಲೂ ಅದು ಕವರ್ ಆಗಬೇಕು. ಎಲೆಕ್ಷನ್ ಏನು, ಟೌನ್ಶಿಪ್ ಬೇಕಾ ಬೇಡವಾ ಅಂತ. ಟೌನ್ಶಿಪ್ ಬೇಡ ಅಂದರೆ 9,000 ಎಕರೆ ಜಮೀನನ್ನು 100% ಗ್ರೀನ್ ಝೋನ್ ಮಾಡಬೇಕು. ಅಂದರೆ 9,000 ಎಕರೆ ಜಮೀನನ್ನು ಕೇವಲ ವ್ಯವಸಾಯಕ್ಕೋಸ್ಕರನೇ ಉಪಯೋಗಿಸ್ಬೇಕು. ಯಾಕಂದರೆ ವ್ಯವಸಾಯನೇ ನಾವು ಮಾಡ್ತೀವಿ, ಅದನ್ನು ನಾವು ಬದುಕು ಕಟ್ಕೊಂಡಿದ್ದೀವಿ, ಹೋರಾಟ ಮಾಡ್ತಿದ್ದಾರಲ್ವ ರೈತರು. ಸೊ 9,000 ಎಕರೆನ ಗ್ರೀನ್ ಝೋನ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಕನ್ವರ್ಷನ್ ಮಾಡೋಂಗಿಲ್ಲ, ಇಂಡಸ್ಟ್ರೀಸ್ ಮಾಡೋಂಗಿಲ್ಲ, ಫ್ಯಾಕ್ಟ್ರಿಗಳು ಕಟ್ಟಂಗಿಲ್ಲ, ಏನು ಕಮರ್ಷಿಯಲ್ ಆಕ್ಟಿವಿಟೀಸ್ ಮಾಡೋಂಗಿಲ್ಲ. ಕೇವಲ ವ್ಯವಸಾಯವನ್ನೇ ಮಾಡಬೇಕು. ಆ ಥರದವರು ಮಾತ್ರ ವೋಟ್ ಹಾಕಿ ಅಂತ ವೋಟನ್ನು ಹಾಕಿಸ್ಬೇಕು. ವೋಟ್ ಹಾಕಿದ್ರು ನಾವು ಜಮೀನು ಹಂಗೆ ಉಳಿಸ್ಕೋತೀವಿ, ನಾವು ವ್ಯವಸಾಯನೇ ಮಾಡ್ತೀವಿ ಅನ್ನೋರು ಅಫಿಡವಿಟ್ ಮಾಡಬೇಕಲ್ಲಿ, ಬರ್ಕೊಡ್ಬೇಕು. ನಾವು ಈ ಥರ ಜಮೀನನ್ನು ಯಾವುದೇ ಕಾರಣಕ್ಕೂ ಬೇರೆ ಬೇರೆದಕ್ಕೆ ಉಪಯೋಗಿಸಲ್ಲ, ಬರೀ ವ್ಯವಸಾಯಕ್ಕೆ ಮಾತ್ರನೇ, ಜೀವಮಾನ ಪರ್ಯಂತ ಅಂತ ಅಫಿಡವಿಟ್ಸ್ ಎಲ್ಲ ಕೋರ್ಟಲ್ಲಿ ಸಬ್ಮಿಟ್ ಮಾಡಿ ಒಂದು ರೂಲ್ ಮಾಡಬೇಕು. ಕ್ಯಾಬಿನೆಟಲ್ಲಿ ತಂದು ಅಪ್ರೂವಲ್ ಮಾಡಬೇಕು, ವ್ಯವಸಾಯಕ್ಕೆ ಉಪಯೋಗಿಸ್ಲಿ. ದಿಸ್ ಇಸ್ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಯಾರು ವ್ಯವಸಾಯಕ್ಕೆ ಅಪ್ರೂವಲ್ ಆದಮೇಲೆ 9,000 ಎಕರೆ ಗ್ರೀನ್ ಝೋನ್ ಆದಮೇಲೆ ಅವ್ರು ಯಾವುದೇ ಕಾರಣಕ್ಕೂ ಈ ಬೆಂಗಳೂರಿನ ಕಲುಷಿತ ನೀರನ್ನು ಉಪಯೋಗಿಸಬಾರದು ವ್ಯವಸಾಯಕ್ಕೋಸ್ಕರ. ಯಾಕಂದರೆ ತುಂಬ ಕೆಮಿಕಲ್ಸ್ ತುಂಬಿದೆ, ಆಹಾರ ತುಂಬ ಹಾಳಾಗ್ತಾ ಇದೆ, ಹಸುಗಳಿಗೆ ಹುಲ್ಲು ಕೂಡ ಬೆಳೆಬಾರ್ದು. ಆ ನೀರನ್ನು ಸಂಪೂರ್ಣವಾಗಿ ನಿಷೇಧಿಸಬೇಕು, ಉಪಯೋಗಿಸಬಾರದು. ಬೋರ್ವೆಲ್ ಹಾಕಿ ಕೂಡ ನೀರನ್ನು ತೆಗಿಬಾರ್ದು. ಕೆಲವು ಮಧ್ಯೆ ನಾನು ವಿಡಿಯೋ ಹಾಕ್ತೀನಿ ನೋಡಿ, ಆ ನೀರು ಎಷ್ಟು ಕಪ್ಪಗೆ ಬರ್ತಾ ಇದೆ, ನೊರೆ ಬರ್ತಾ ಇದೆ, ನೀರು ಹೇಗೆ ಹೋಗ್ತಾ ಇದೆ. ನಾನು ಊರಿಗೆ ಹೋಗ್ಬೇಕಾದ್ರೆ ಚೀಲೂರು ಅಂತಿದೆ, ಆ ಚೀಲೂರು ಹತ್ರ ನದಿ ಹೋಗುತ್ತೆ, ನೋಡ್ಬೇಕು ಏನು ಕಪ್ಪಗೆ ಬರುತ್ತೆ. ಆ ಸುತ್ತಮುತ್ತ ತೋಟಗಳಿಗೆ ನೀರೆಲ್ಲ ಹೊಡಿತಾರೆ. ಆ ನೀರು ಅದೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನ ಮಧ್ಯೆ ಹಾಕ್ತೀನಿ ನೋಡಿ. ಆದರೆ ಚೀಲೂರು ಅಂತ ಬರುತ್ತೆ ನೋಡಿ. ಇಲ್ಲಿ ನೀರು ಯಾವ ಥರ ಇದೆ, ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೋಸಾಗಿ ನೋಡಿ, ನೊರ ಹೆಂಗೆ ಬರ್ತದೆ, ಎಷ್ಟೊಂದು ಕಪ್ಪಕ್ಕಿದೆ ನೋಡಿ ನೀರು ನೋಡಿ. ಹಾಗೆ ತೋಟ ನೋಡಿ, ಈ ಎಳ್ನೀರುಗಳು ಏನಾರ ಕುಡಿದ್ರೆ ನಾವು ಉದ್ಧಾರ ಆಯ್ತೀವ ನೋಡಿ. ಬುಡದಲ್ಲಿದೆ ಈ ತೋಟಗಳು ನೋಡಿ ಹೆಂಗಿದೆ, ಹಸಿರು ನಾಡು ಹೇಳ್ತಾರಲ್ಲ, ಅಬ್ಸರ್ವ್ ಮಾಡಿ. ಇಲ್ಲಿ ಬನ್ನಿ ತೋರಿಸ್ತೀನಿ ನಿಮ್ಮ ಕತೆನ. ಇಲ್ಲಿ ನೋಡಿ ನೀರು, ಈ ನೀರಿನ ಬಣ್ಣ ನೋಡಿ. ಅಲ್ಲಿ ತೆಂಗಿನ ಮರ ನೋಡಿ, ಬುಡದಲ್ಲಿ ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡಿ. ಬುಡ ಇಲ್ಲಿಂದ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತೆಂಗಿನ ತೋಟ, ಈ ಎಳ್ನೀರು ಕುಡಿದ್ರೆ ಮನುಷ್ಯ ಉದ್ಧಾರ ಆಗ್ತಾನ ನೋಡಿ ಹೆಂಗಿದೆ ಈ ನೀರು. ಇದು ಕತೆ. ಚೀಲೂರು ಹತ್ರ, ಬೆಂಗಳೂರಿನ ಸ್ವಲ್ಪ ದೂರ. ಸೊ ಅಲ್ಲಿ ಆ ನೀರನ್ನು ಉಪಯೋಗಿಸುವಂತಿಲ್ಲ, 2ನೇ ರೂಲ್ಸು. ಸೊ ಯಾರ್ಯಾರು ಹೋರಾಟ ಮಾಡ್ತಿದ್ದಾರೆ ರಾಜಕಾರಣಿಗಳ ನಿಂತ್ಕೊಂಡು ಅವ್ರಿಗೆ ಹೇಳಿ, ಹೇಮಾವತಿಯಿಂದ ನೀರು ತರಲಿ, ಬೇರೆ ಎಲ್ಲರ ಡ್ಯಾಮಿಂದ ನೀರು ತರಲಿ, ಪ್ಯೂರ್ ವಾಟರ್ ಕೊಡಬೇಕು ವ್ಯವಸಾಯಕ್ಕೋಸ್ಕರ, ಈ ಕಲುಷಿತ ನೀರನ್ನು ಉಪಯೋಗಿಸಬಾರದು.
ಇದು ಕಂಡೀಷನ್ ನಂಬರ್ 2. ಕಂಡೀಷನ್ ನಂಬರ್ 3, ಯಾರ್ಯಾರು ರೈತರಿಗೋಸ್ಕರ ಹೋರಾಟ ಮಾಡ್ತಾ ಇದ್ರು ರಾಜಕಾರಣಿಗಳು ಅವರಿಗೆ ಹೇಳಿ ಸತ್ಯಾಗ್ರಹ ಮಾಡಬೇಕು. ಈ ನೀರು ಏನು ಕರಿ ನೀರು ಹೋಗ್ತಿದೆ, ಕೆಂಗೇರಿ ನೀರು, ಗಲೀಜ್ ನೀರು, ಕೆಮಿಕಲ್ ನೀರು ಎಲ್ಲ ಫ್ಯಾಕ್ಟ್ರಿಗಳಿಂದ ಬಂದು ಎಲ್ಲ ಹೋಗ್ತಾ ಇದೆಯೋ ಆ ನೀರು, ಆ ನದಿ ಹೇಗಿರ್ಬೇಕಪ್ಪ ಅಂದರೆ ಕಾವೇರಿ ನದಿಯ ರೀತಿಯಷ್ಟು ಕ್ಲೀನ್ ಇರಬೇಕು. ಕಾವೇರಿ ನೀರು ಹೇಗೆ ಬೆಂಗಳೂರು ಬರುತ್ತೋ ಅದೇ ರೀತಿ ಹೋಗಬೇಕು. ಆ ರೀತಿಯ ನೀರನ್ನು ಸಂಸ್ಕರಿಸಿ ನೀರನ್ನು ನದಿಗೆ ಬಿಡಬೇಕು. ಅಲ್ಲಿವರೆಗೂ ಆ ನದಿಯ ನೀರನ್ನು ವ್ಯವಸಾಯಕ್ಕೆ ಉಪಯೋಗಿಸಬಾರದು. ಅಲ್ಲಿವರೆಗೂ ಇವರು ನಿರಂತರವಾಗಿ ಇವರು ಧರಣಿಯನ್ನು ನಡೆಸಬೇಕು. ರೈತರಿಗೋಸ್ಕರ ರಾಜಕಾರಣಿಗಳು ತುಂಬ ಜನ ಹೋಗ್ತಾ ಇದ್ದಾರಲ್ವಾ, ಈಗ ನಮ್ಮ ಕುಮಾರಸ್ವಾಮಿ ಅವರು ಹೋಗ್ತಾ ಇದ್ದಾರೆ, ರೈತರ ಪರ ತುಂಬ ಹೋರಾಟ ಮಾಡ್ತಾರೆ. ಅವರು ಕೂಡ ನಿರಂತರವಾಗಿ ಧರಣಿ ಮಾಡಬೇಕು. ಅವರು CM ಆಗಿದ್ದರು. CM ಆಗಿದ್ದಾಗ ಆ ನೀರೇನು ಕಪ್ಪಗಿದ್ದದ್ದು ಬೆಳಗಾಗಿರಲಿಲ್ಲ. ಆಗಲೂ ಕೂಡ ಅವರೇನು ಕೆಲಸ ಮಾಡಿಲ್ಲ. ಆ ನೀರನ್ನು ಕಂಪ್ಲೀಟ್ ಸಂಸ್ಕರಿಸಿ ನದಿಯ ರೀತಿ, ಸ್ವಚ್ಛವಾದ ನದಿಯ ರೀತಿ ಹೋಗ್ಬೇಕು. ಆಗ ಮಾತ್ರ ವ್ಯವಸಾಯಕ್ಕೆ ಉಪಯೋಗಿಸ್ಬೇಕು. ಅಲ್ಲಿವರೆಗೂ ಅನ್ನದೇ ನೀರನ್ನು ಉಪಯೋಗಿಸಬಾರ್ದು ಅಂತ ರೂಲ್ ಮಾಡಬೇಕು. ಆಮೇಲೆ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈಗ ರೈತರಿಗೆ ಆಯ್ರಾರು ಮಕ್ಕಳುಗಳು ಅಲ್ಲಿ ಸುತ್ತಮುತ್ತಲಿನ ಇಂಡಸ್ಟ್ರೀಸ್ಗೆ ಹೋಗ್ತಿದ್ದಾರೋ ಅವರೆಲ್ಲ ಹೋಗೋದು ಬೇಡ, ಅವರೆಲ್ಲ ವ್ಯವಸಾಯ ಮಾಡಲಿ. ಯಾರು ರೈತ ಮಕ್ಕಳು ಕಡಿಮೆ ಓದಿದ್ರು ಸಿಟಿ ಬಂದು ಕೆಲಸ ಮಾಡ್ತಾರೋ ಕೇವಲ 10,000 20,000ಕ್ಕೆ, ಅವರೆಲ್ಲ ಕೆಲಸಕ್ಕೆ ಹೋಗಬಾರ್ದು. ಅವರೆಲ್ಲ ವ್ಯವಸಾಯ ಮಾಡಬೇಕು, ಅಲ್ಲಿ ದುಡಿಬೇಕು. ನಿಮಗೋಸ್ಕರನೇ ಈ ಎಲ್ಲ ರಾಜಕಾರಣಿಗಳು ಸೇರಿಕೊಂಡು ಸಹಾಯ ಮಾಡ್ತಾರೆ. ಈ ದಿಶೆಯಲ್ಲಿ ಯೋಚನೆ ಮಾಡಿದಾಗ ಸೊಲ್ಯೂಷನ್ ಈಸಿ. ಏನು, ಜಮೀನು ಕೊಡಲ್ಲ ಅಂದರೆ ಪೂರ್ತಿ 9,000 ಎಕರೆ ಗ್ರೀನ್ ಝೋನ್ ಮಾಡಿ, ಮತ್ತು ನೀರನ್ನು ಫಿಲ್ಟರ್ ಮಾಡೋವರೆಗೂ ಹೋರಾಟ ಮಾಡಿ, ಅಲ್ಲಿ ನೀವು ಧರಣಿನ ಕುಳಿತುಕೊಳ್ಳಿ. 3ನೇ ಪಾಯಿಂಟ್ ವೆರಿ ಸಿಂಪಲ್. ನೀವೆಲ್ಲ ತರಕಾರಿ ಬೆಳಿತೀರಾ, ಒಳ್ಳೊಳ್ಳೆ ತರಕಾರಿಗಳನ್ನು ಬೆಳಿತೀರಾ, ಸಮಾಜ ನೀವು ನೇಗಿಲ ಯೋಗಿ ಆಗ್ತೀರಾ. ಪಕ್ಕದಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೇರೆ ಬರುತ್ತೆ. ನೀವು ಚೆನ್ನಾಗಿ ತರಕಾರಿ ಬೆಳೆದು ಹೂಗಳನ್ನು ಬೆಳೆದು ನೀವು ಫಾರಿನ್ ಬೇಕಾದ್ರೆ ಎಕ್ಸ್ಪೋರ್ಟ್ ಮಾಡಿ. ಆದರೆ ಕಂಡೀಷನ್ಸ್ ಇದು ತುಂಬ ಮುಖ್ಯ. ನಾವೇನು ಮಾಡ್ತೀವಿ, ಈ ರೀತಿ ಹೋರಾಟ ಮಾಡಿ ಜಮೀನನ್ನು ಉಳಿಸ್ಕೊಂಡ್ಬಿಟ್ಟು ಸುತ್ತಮುತ್ತ ಫ್ಯಾಕ್ಟ್ರಿಗಳೆಲ್ಲ ಬಂದಾಗ ರೇಟ್ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ನೀವು ಪ್ಲ್ಯಾನ್ ಇಲ್ಲದೆ ಹೇಗೇಗೋ ಸೈಟ್ಗಳು ಮಾಡಿಬಿಡೋದು. ಈ ನೀವು ಗೌಡನಪಾಳ್ಯ ಅಂತಿದೆ ಬೆಂಗಳೂರಲ್ಲಿ, ಬಂದು ನೋಡಿ. ಇಷ್ಟೇ ಚಿಕ್ಕ ರೋಡು, ಹಳ್ಳಿ ಮೊದಲು ಹಳ್ಳಿಯಾಗಿತ್ತು, ಚಿಕ್ಕದಾಗಿ ರೋಡ್ ಇತ್ತು. ಈಗ ಸಿಟಿ ತುಂಬ ಡೆವಲಪ್ ಆಗಿತ್ತು, ಅಲ್ಲಿ ಓಡಾಡೋಕ್ಕೆ ಆಗೋದಿಲ್ಲ. ಅದ್ರಲ್ಲಿ ಮಧ್ಯೆ ಬೇರೆ ಬಂದ್ಬಿಟ್ಟು 5 ಫ್ಲೋರ್ ಅಪಾರ್ಟ್ಮೆಂಟ್ ಕಟ್ಬಿಡ್ತಾರೆ 30-40ನಲ್ಲಿ. ಅಲ್ಲಿ ಜನ ಎಲ್ಲ ಬರ್ತಾರೆ. ಏನು ಕತೆ? ಈ ರೀತಿ ಪ್ಲ್ಯಾಂಟ್ ಇಲ್ಲದೆ ಸಿಟಿ ನಿರ್ಮಾಣವಾದಾಗ ಸ್ಲಮ್ ಥರ ಆಗಿಬಿಡುತ್ತೆ. ಮುಂದೆ ಫ್ಯೂಚರ್ ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ. ಪ್ಲ್ಯಾಂಡ್ ಸಿಟಿ ಮಾಡಿದಾಗ ಕರೆಕ್ಟಾಗಿ ರೋಡ್ಗಳು ಬಿಟ್ಟಿರ್ತಾರೆ, ಬೇರೆ ಬೇರೆ ವ್ಯವಸ್ಥೆಗಳನ್ನೆಲ್ಲ ಮಾಡಿರ್ತಾರೆ. ನೀವೇನು ಮಾಡ್ತೀರಿ, ಈಗೆಲ್ಲ ಹಂಗೆ ಬಿಟ್ಬಿಟ್ಟು ಆಮೇಲೆ ಎಲ್ಲ ಮಾಡಿ ಚಿಕ್ಕದು ಲೇಔಟ್ಗಳು ಮಾಡಿಬಿಡೋದು, ಕೊಟ್ಬಿಡೋದು, ಸ್ಲಮ್ ಥರ ಮಾಡಿಬಿಡೋದು, ಇದೆಲ್ಲ ಮಾಡ್ತಿರ್ತಾರೆ. ಅದಕ್ಕೋಸ್ಕರವಾಗಿ ನೀವು ಡೆವಲಪ್ಮೆಂಟ್ಗೆ ಸಿಟಿಗೆ ಜಮೀನು ಕೊಡಲ್ಲ ಅಂದರೆ ನೋ ಪ್ರಾಬ್ಲಮ್, ಕೊಡಬೇಡಿ. ಆದರೆ ಲೈಫ್ ಲಾಂಗ್ ವ್ಯವಸಾಯನೇ ಮಾಡಿ ಸುತ್ತಮುತ್ತ ಹಳ್ಳಿಗಳಿಗೆ, ಸಿಟಿಗೆ ಒಳ್ಳೆ ತರಕಾರಿ ಕೊಡಿ. ಈ ಗಲೀಜ್ ನೀರನ್ನು ಉಪಯೋಗಿಸಬಾರ್ದು. ಈ ದಿಸೆಯಲ್ಲಿ ಯೋಚನೆ ಮಾಡಿ. ನೀವ್ಯಾಕೆ ರೈತರಿಗೆಲ್ಲ ತಿಳಿಸ್ಬಾರ್ದು? ಒಂದು ಎಲೆಕ್ಷನ್ ಮಾಡ್ರಪ್ಪ, ಬರೀ ಕೇವಲ 5,000 ಜನ ವೋಟ್ ಹಾಕ್ಲಿ, ಆಯಿತಾ? ಬೇಡ ನಾವು ಕೊಡಲ್ಲ ಅಂತ ಓಟ್ ಹಾಕಲಿ, ಎಲ್ಲರಿಗೂ ಅಫಿಡೇಟ್ ತೊಗೊಳ್ಳಿ, ಗ್ರೀನ್ ಝೋನ್ ಮಾಡಿ, ಬೇರೆ ಕಡೆ ಹೋಗಿ. ಆಗ ರೈತರು ಚೆನ್ನಾಗಿರ್ತಾರೆ. ಆ ರೈತರು ಬೆಳೀತಕ್ಕಂಥ ಬೆಳೆಯಿಂದ ಆರೋಗ್ಯ ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಜನರ ಆರೋಗ್ಯ ಹಾಳಾಗ್ತಾ ಇದೆ, ಕಲುಷಿತವಾಗಿದೆ. ಸುಮ್ಮನೆ ವೀಡಿಯೋಗಳ ಮಧ್ಯೆ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ ಹೇಗಿದೆ ಅಂತ. ಏನು ಕೇವಲ ಬೆಂಗಳೂರಿಂದ 30 ಕಿಲೋಮೀಟ್ರ್ ಅಷ್ಟೇ, 15-20 ಕಿಲೋಮೀಟ್ರಲ್ಲಿ ನೋಡ್ಬೋದು. ಚೀಲೂರು ಅಂತ ಹಾರೋಹಳ್ಳಿ ಹತ್ರ ಹೋಗಿ ನೋಡಿ, ಆ ನದಿ ಹೋಗ್ತಾ ಇದೆ. ಇನ್ನು ಒಳಗಡೆಲ್ಲ ಹೋಗಿ ನೋಡಿ ಎಂತೆಂಥ ನೀರನ್ನ ವ್ಯವಸಾಯಕ್ಕೋಸ್ಕರ ರೈತರು ಉಪಯೋಗಿಸ್ಕೋತಾರೆ. ಎಷ್ಟು ಆರೋಗ್ಯ ಹಾಳಾಗುತ್ತೆ. ತರಕಾರಿ ಹೇಗೆ ಬೆಳೀತಾರೆ, ಹುಲ್ಲು ಬೆಳೆದು ಹಸುಗಳಿಂದ ಹೇಗೆ ಹಾಲನ್ನು ಕರೀತಾರೆ, ಅದರಲ್ಲೇ ಕೆಮಿಕಲ್ಸ್ ಇರುತ್ತೆ, ಎಳ್ನೀರಲ್ಲಿ ಕೆಮಿಕಲ್ಸ್ ಇರುತ್ತೆ, ತೆಂಗಿನಕಾಯಿನಲ್ಲಿ ಕೆಮಿಕಲ್ಸ್ ಇರುತ್ತೆ. ಇಷ್ಟೊಂದು ಹಾಳಾಗಿದೆ. ಕೇವಲ ಬೆಂಗಳೂರಿನ 30 ಕಿಲೋಮೀಟರ್ ದೂರದಲ್ಲಿ ಹೋಗಿ ಸರ್ವೆ ಮಾಡ್ರಪ್ಪ. ಹೇಳ್ತಾರಲ್ಲಪ್ಪ ರೈತರು, ಅಲ್ಲಿ ಅಪ್ಪಯ್ಯರು ಬೇಡ ಜೈತೀವಿ ಅಂತ. ನೋಡಪ್ಪ ಫುಟ್ಬಾಲ್ ಕಟ್ಕೊಳದೆ, ನೋಡಪ್ಪ ನೀರು ನೋಡ್ರಿ, ನೀರಾ ಈ ಬೆಂಗಳೂರವರು ಬಾತ್ರೂಮ್ದು ಆ ಗಲೀಜು, ಬೇರೆ ಬೇರೆ ತರ ಗಲೀಜು, ಹೆಣ್ಮಕ್ಳು ಗಲೀಜು ಇವು, ಮತ್ತೆ ತಿರ್ಗಾ ಬೆಂಗಳೂರು ಕೊಳಚೆ ನೀರು ಎಲ್ಲ. ಆ ಕಡೆ ಚಾನಲ್ ತೋರಿಸ್ಬೇಕು ಹಂಗೇನೆ. ಈ ನೀರ್ಗೆ ನಾವು ಇಳಿದು ಬೆಳಗ್ಗೆ ಈ ಫುಟ್ಬಾಲ್ಗಳು ಅವು ಇವು ಕ್ಲೀನ್ ಮಾಡಬೇಕು. ನಮ್ಮ ಕಾಲುಗಳು ಕೈಗಳು ಏನಾಯ್ತವೆ ಅಲ್ಲೇನೋ ಎಲ್ಲ ಹೇಳ್ತಾರೆ. ಯಾರೋ ಆ ರೈತರುಗಳು ಸಾಯಂಕಾಲ 5:30 ಆದ್ಮೇಲೆ ಸೊಳ್ಳೆಗಳು, ಆ ಸೊಳ್ಳೆಗಳಲ್ಲಿ ಇರ್ಬೋದಾ? ಆ ಸೊಳ್ಳೆಗಳಿಂದನೇ ಅರ್ಧ ಕಾಯಿಲೆ ನಮ್ಗೆ.
ಒಂದ್ಸಲಿ ಔಷಧಿ ಹಾಕಿದ್ರು 3 ವರ್ಷ ಒಂದು ಸೊಳ್ಳೆ ಹುಳ ಹೋಗ್ತಾ ಇರಲಿಲ್ಲ. ಈ ರೇಷ್ಮೆ ಇಲಾಖೆಯವರು ರೇಷ್ಮೆ ಹೋಗ್ಬಿಡ್ತದೆ ಅಂದ್ಬಿಟ್ಟು ಸ್ಟಾಪ್ ಮಾಡೋದ್ರ ಮೇಲೆ ಅವ್ರು ಹಾಕೋದು ಬಿಟ್ಬಿಟ್ರು. ಸಾಯಂಕಾಲದ ಹೊತ್ತು ತೋಟಗಳಲ್ಲಿ ಇರಕ್ಕೆ ಆಗಲ್ಲ. ಅಕ್ವೈರ್ ಮಾಡಿರೋದು ಒಳ್ಳೇದು. ನಮ್ಗೆ ಒಪ್ಪಿಗೆ ಇದೆ ನಮ್ಮ ಜಮೀನುಗಳು ಕೊಡಕ್ಕೆ. ಯಾರು ಸ್ವಾಮಿ ನೀರ್ಗೆ ಅಲ್ಲಿ ಹೇಳ್ತಾರಲ್ಲಪ್ಪ, ಬಾರಪ್ಪ ನಿಖಿಲ್ ಕುಮಾರಸ್ವಾಮಿ ನೋಡಪ್ಪ ಇಲ್ಲಿ ನೀರ ಹೆಂಗವೇ ಅಂತ ಅಂದ್ಬಿಟ್ಟು ಎಲ್ಲ ಅವ್ರವ್ರ ಬೆಳೆ ಬೇಯಿಸ್ಕೊಳಕ್ ಬರ್ತಾವ್ರೆ. ಅಕ್ವೈರ್ ಆಗೋದು ಒಳ್ಳೇದು, ಚೆನ್ನಾಗಿ ಪ್ರಾಜೆಕ್ಟ್. ಇನ್ನು ಎಷ್ಟು ವರ್ಷ ಅಂತ ನಾವು ಗೇನ ಸುಮ್ಮನೆ ಏನೋ ಮಾತಾಡೋದಲ್ಲ ಹೀಗೆ ಮಾಡಿ ಅಂತ. ಅಂದರೆ ಪ್ಲ್ಯಾನ್ಡ್ ಪರ್ಫೆಕ್ಟಾಗಿ ಸಿಟಿಗಳು ಮಾಡಿದಾಗ, ಮತ್ತು ಈಗ ಬರ್ತಾರಲ್ಲಪ್ಪ ಏನು ಮೊನ್ನೆ ಬಿಗ್ ಬಾಸ್ ನಡಿಬೇಕಾದಾಗ ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿ ನೀರು ಬಿಟ್ಟಿದ್ದಾರೆ ಅಂದ್ಬಿಟ್ಟು ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು. ಈಗ ಹೋಗಿ ನೋಡಿ ಅಲ್ವಾ, ಮಾಲಿನ್ಯ ಮಂಡಳಿಯ ಅಧ್ಯಕ್ಷರನ್ನ ಮತ್ತು ಮೆಂಬರ್ಸನ್ನ ಇಮ್ಮಿಡಿಯೇಟಾಗಿ ಅರೆಸ್ಟ್ ಮಾಡಬೇಕು. ಯಾಕೆ ನೀವೆಲ್ಲ ಸಂಬಳ ತಗೋತಾ ಇದ್ದೀರಾ, ಏನು ಕೆಲಸ ಮಾಡ್ತಾ ಇದ್ದೀರಾ ನೀವು? ನದಿ ಯಾಕೆ ಅಷ್ಟೊಂದು ಕೆಟ್ಟದಾಗಿದೆ? ಈಗ ಅಕ್ವಿಜಿಷನ್ಗೆ 2,47,00,000 ಕೊಟ್ಟವ್ರೆ ಬೈರ್ಮಾಳ ಸರ್ವೆ ನಂಬರ್ಗೆ. ಯಾರ ಈ ರೈತರು ಹೋರಾಟಗಾರರು ಇರೋರು ನಮ್ದ 2:30 ಕೊಟ್ಬಿಟ್ಟು ಮಡಿಕೊ ಬರ್ರಪ್ಪ ವ್ಯವಸಾಯ ಮಾಡೋರು. ನೋಡಪ್ಪ ಮೋಟ್ರ್ ಸ್ಟಾರ್ಟ್ ಮಾಡಿದ್ರೆ ಹಿಂಗೆ ಬರ್ತದೆ ನೀರು, ಕಾಣಿಸ್ತದೆ ಹಿಂಗೆ, ವಾಸನೆ ಹೆಂಗೆ ಹೊಡಿತದೆ ಅಂತ ಗೊತ್ತಿಲ್ಲ. 10 ನಿಮಿಷ ಆಗಲ್ಲ ಕರೆಂಟ್ ಬಂದು ನೊರೆ ಹಿಂಗೆ ತುಂಬ್ಕೋತದೆ ಎಲ್ಲ. ಇದರಲ್ಲಿ ವ್ಯವಸಾಯ ಮಾಡೋಕೆ ಆಗದೆ ಇರೋದಕ್ಕೆ ಕೊಡ್ತಾ ಇರೋದು. ನಾವು ವ್ಯವಸಾಯ ಮಾಡೋರೆ ಆಗಲ್ಲ ಅನ್ನೋ ಪರಿಸ್ಥಿತಿ ಇರೋದಕ್ಕೆ ಈಗ ಕೊಡ್ತಾ ಇರೋದು. ಎಲ್ಲ ಫ್ಯಾಕ್ಟ್ರಿಗಳಿಗೆ ವಿಸಿಟ್ ಮಾಡಿದ್ದೀರಾ? ಆ ಸಂಸ್ಕಾರ ಮಾಡಿ ನೀರು ಬಿಟ್ಟಿದ್ದಾರಾ? ನೀರು ಚೆನ್ನಾಗಿದೆಯಾ? ಆ ಕಪ್ಪು ನೀರು ಹೋಗ್ಬೇಕಾದ್ರೆ ಕಾರಣ ಯಾರು? ಮಾಲಿನ್ಯ ಮಂಡಳಿ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸುಮ್ಮನೆ ಸಂಬಳ ತಗೋತಾ ಇದ್ದಾರೆ. ಅವ್ರ ಮೇಲೆ ಸುಮೋಟೋ ಕೇಸ್ ಹಾಕಿ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು. ಮಂಡಳಿ ಅಧ್ಯಕ್ಷರನ್ನ ಮೊದಲು ಅರೆಸ್ಟ್ ಮಾಡಬೇಕು. ಯಾಕಂದ್ರೆ ನೀರು ಎಷ್ಟೊಂದು ಗಲೀಜಾಗಿ ಹೋಗ್ತಾ ಇದೆ. ನೀನೇನು ಮಾಡ್ತಿದ್ಯಾ? ಮತ್ತೆ ಹೆಂಗೆ ಅಧ್ಯಕ್ಷ ಅದೇ ಅಲ್ವೇನ್ರಿ? ಎಷ್ಟು ಜನ ಮೆಂಬರ್ಸ್ ಇದ್ದಾರೆ ಮಾಲಿನ್ಯ ಮಂಡಳಿನಲ್ಲಿ, ಎಷ್ಟು ಜನ ಪೊಲ್ಯೂಷನ್ ಬೋರ್ಡಲ್ಲಿ ಎಷ್ಟು ಜನ ಕೆಲಸಗಾರರಿದ್ದಾರೆ. ಅವರೆಲ್ಲ ಏನು ಕೆಲಸ ಮಾಡ್ತಿದ್ದಾರೆ? ಸಿಂಪಲ್, ಕೇವಲ 30 ಕಿಲೋಮೀಟರ್ ದೂರದಲ್ಲಿ ಹೋಗಿ ನೋಡಿ ಎಷ್ಟು ಫ್ಯಾಕ್ಟ್ರಿಗಳಿಂದ ನೀರು ಬರುತ್ತೆ, ಎಷ್ಟು ಗಲೀಜಾಗಿದೆ. ಅದ್ರ ಬಗ್ಗೆ ಯಾಕೆ ಕೇರ್ ತಗೊಂಡಿಲ್ಲ? ಅದ್ರ ಬಗ್ಗೆ ಯಾಕೆ ನೀವು ಸುಮೋಟೋ ಕೇಸ್ ಆಗಲ್ಲ? ಯಾವುದೋ ಒಂದು ಧರ್ಮದ ಬಗ್ಗೆ ಮಾತಾಡ್ಬಿಟ್ರೆ, ಯಾವುದೋ ಒಂದು ಜಾತಿ ಬಗ್ಗೆ ಮಾತಾಡ್ಬಿಟ್ರೆ, ಏನಾರ ಮಾತಾಡ್ಬಿಟ್ಟು ಟಕ್ಕಂತ ಕೇಸು, ಟಕ್ಕಂತ ಅರೆಸ್ಟು. ನೋಡ್ರಿ, ನದಿ ಕಣ್ಣು ಕಾಣ್ತದೆ ಕಪ್ಪಿಗೆ. ಆ ನದಿ ನೋಡಿ ಅದು ಪೊಲ್ಯೂಷನ್ ಬೋರ್ಡ್ ಮೇಲೆ ಕೇಸ್ ಹಾಕ್ರ, ಅವ್ರನ್ನೆಲ್ಲ ಮತ್ತೆ ಅರೆಸ್ಟ್ ಮಾಡ್ರಿ. ಏನು ಕೆಲಸ ನೀವು ಮಾಡ್ತಾ ಇದ್ದೀರಾ ಅಂತ ಅಲ್ವೇನ್ರಿ? ಈ ದೇಶದಲ್ಲಿ ಯಾರೂ ಯೋಚನೆ ಮಾಡಲ್ಲ. ಹೋರಾಟ, ಅರ್ಥವಿಲ್ಲದ ಹೋರಾಟ ಅಲ್ವಾ? ಒಂದು ರೂಮೋರಂಗೆ ಮಾತಾಡ್ಕೊತಿದ್ದು ನನಗೆ ಸತ್ಯ ಗೊತ್ತಿಲ್ಲ. ಕೆಲವು ರಾಜಕಾರಣಿಗಳು ಬೇನಾಮಿ ಆಸ್ತಿ ಬೇಕಾದಷ್ಟಿದೆ, ಅಕ್ವೈರ್ ಮಾಡ್ಕೊಂಬಿಟ್ರೆ ಅವ್ರ ಹೆಸರಿಗೆಲ್ಲ ದುಡ್ಡು ಹೋಗ್ಬಿಡುತ್ತೆ ಅಕೌಂಟ್ಗೆ, ಇವ್ರಿಗೇನು ಸಿಗೋದಿಲ್ಲ, ಅವ್ರು ವಾಪಸ್ ಕೊಡೋದಿಲ್ಲ, ಅದಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅಂತ ರೂಮರು ಹಳ್ಳಿಗಳ ಕಡೆ ಮಾತಾಡ್ಕೊಂಡೋದು ನನಗಂತೂ ಗೊತ್ತಿಲ್ಲ. ಥ್ಯಾಂಕ್ ಯು. ಅಂತರ್ಮುಖಿ, ಸದಾ ಸುಖಿ. ನಮಸ್ಕಾರ.